ಪೊಲೀಸರ ದಬ್ಬಾಳಿಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂತ ಕೆಲಸ ಮಾಡ್ತಾ ಇದೆ. ಅಭಿವೃದ್ಧಿ ಹಗರಣ ಇರಬಹುದು, ಅದೇ ರೀತಿ ಮೂಡಾದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಭ್ರಷ್ಟಾಚಾರ ಬಡಿದಾಟ, ಮುಖ್ಯಮಂತ್ರಿ ರಾಜೀನಾಮೆಗೆ ವಿಪಕ್ಷಗಳ ಬಿಗಿಪಟ್ಟು, ಕೇಸರಿ ಪಡೆ ಪೊಲೀಸರ ನಡುವೆ ಸಂಗ್ರಾಮ. ಉಡ್ಲಾಕ್ ಹೋಗ್ತಾನಂತ ಮನ್ಯಾಗ ಹೇಳಿ ಈ ಕೆಲ್ಸಕ್ಕೆ ಬಂದಾಗ ಜೂಜಾಡಕ್ಕೆ ಬಂದಾನೆ. ಮೋಸ್ಟ್ಲಿ ಅವ್ನ ಕಿಶದ ದುಡ್ಡು ಇರಬಹುದು ರೀ. ದರ್ಬಾಹರ ಆಟದಾಸೆಗೆ ಮಹಾ ದುರಂತ. ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ 4 ಬಲಿ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಖಾಸಗಿ ಆಸ್ಪತ್ರೆಗಳಿಗೆ ಡೆಂಗಿಯ ಬಂಡವಾಳ, ಸಿಕ್ಕ ರೇಟ್ ಫಿಕ್ಸ್ ಮಾಡಿ ಹಣ ವಸೂಲಿ. ಕರಾಳ ದಂಧೆ, ರಿಪಬ್ಲಿಕ್ ಸ್ಟಿಂಗ್ ಆಪರೇಷನ್ನಲ್ಲಿ ಬಟಾ ಬಯಲು. ನಿನ್ನೆ ಪ್ರಧಾನಿ ಭಾಷಣದ ವೇಳೆ ಸಂಸತ್ನಲ್ಲಿ ಕೋಲಾಹಲ. ಮೋದಿ ವಿರುದ್ಧ ಪ್ರತಿಭಟನೆಗೆ ರಾಹುಲ್ ಪ್ರಚೋದನೆ, ರಾಗ ವಿರುದ್ಧ ಬಿಜೆಪಿ ಆರೋಪ. ವಿಜಯಪುರದಲ್ಲಿ ಏನಾಗಿದೆ, 8 ಜನ ಅಂದರೆ ಸೇರಿಕೊಂಡು ಒಂದು ಜುಗಾರಿ ಅಥವಾ ಇಸ್ಪೀಟ್ ಅಥವಾ ಅಂದರ್ ಬಾರ್ ಆಡಿದ್ದಾರೆ. ಅಂದರ್ ಬಾರ್ ಆಡುವಾಗ ಏನಾಗುತ್ತೆ, ಒಂದು 500 ರೂಪಾಯಿ 100 ರೂಪಾಯಿ ಹಿಂಗೆಲ್ಲ ಇಟ್ಕೊಂಡು ಆಟ ಆಡ್ತಾರೆ. ನಮ್ಮ ಪೊಲೀಸರು ಕೂಡ ಇದೆಯಲ್ಲ, ನಮ್ಮ ಶೌರ್ಯ ಎಲ್ಲ ಇಲ್ಲೇ. ಇವರೇನೋ ಹಾಗಂತ ಹೋಗಬಾರ್ದು ಅಂತಲ್ಲ, ಇವರೇನು ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿದಾಗ ಇವರೆಲ್ಲ ಓಡೋಗಿದ್ದಾರೆ. ಎಲ್ಲಿ ಓಡೋಗಿದ್ದಾರೆ? ನೀರಲ್ಲಿ, ತೆಪ್ಪದಲ್ಲಿ ಓಡೋಗಿದ್ದಾರೆ. 8 ಮಂದಿ ಓಡೋಗಿದ್ದಾರೆ. 3 ಮಂದಿ ನೀರಿಗೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ. ಈಗ 3 ಶವ ಪತ್ತೆ ಆಗಿದೆ, 2 ಬಚಾವಾಗಿದ್ದಾರೆ. ಇನ್ನು 3 ಮಂದಿ ಎಲ್ಲಿದ್ದಾರೆ ಗೊತ್ತಿಲ್ಲ. ವಿಜಯಪುರದಲ್ಲಿ ಘನಘೋರ ದುರಂತ ಇದು, ಘನಘೋರ ದುರಂತ. ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಕಣ್ಣೀರ ಕೋಡಿ ಇಸ್ಪೀಟ್ ಆಡ್ತಾ ಇದ್ರು, ದುಡ್ಡಿಟ್ಟು ಅಂದರೆ ಜುಗಾರಿ ಆಡ್ತಾ ಇದ್ರು ಅಂತೇಳಿ. ಅದಕ್ಕೆ ಪೊಲೀಸರು ರೈಡು. ಅವ್ರು 8 ಜನ ಓಡೋಗಿದ್ದಾರೆ. 8 ಜನ ಓಡೋಗಿದ್ದವರು ಎಲ್ಲರೂ ಕೂಡ ನೀರಲ್ಲಿ ಬಿದ್ದಿದ್ದಾರೆ. 3 ಶವ ಸಿಕ್ಕಿದೆ, 2 ಬಚಾವಾಗಿದ್ದಾರೆ. ಇನ್ನುಳಿದ 3 ಜನ ಎಲ್ಲೋಗಿದ್ದಾರೆ, ಅವರ ಪತ್ತೆ ಕಾರ್ಯ ನೋಡಿ. ಇವರೆಲ್ಲ ಮೃತ ವ್ಯಕ್ತಿ. ಅರ್ಥನೇ ಆಗ್ತಾ ಇಲ್ಲ. ಈಗ ಬಾಗಲಕೋಟೆಯಿಂದ ಕೂಡ 2 ಬೋಟ್ಗಳು, ಇವರೆಲ್ಲ ಮೀನು ಹಿಡಿತಾರೆ, ಮೀನು ಹಿಡಿಯೋ ಕೆಲಸ ಮಾಡೋರು. ಈಗ ಇವರು ಜುಗಾರಿ ಆಡೋದು ತಪ್ಪು, ಅದರಲ್ಲಿ 2 ಮಾತಿಲ್ಲ. ಆಡಿದ್ರು ಎಷ್ಟು ಆಡಿರ್ಬೋದು ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆಗ ನೀವು ಕೇಳ್ಬೋದು, ಏನು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ನನ್ನ ಪ್ರಶ್ನೆ, ನೀವು ಆನ್ಲೈನ್